ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿ ಸೆಕೆಂಡ್ ರೌಂಡ್ ಯಾವಾಗ ಶುರು ಆಗುತ್ತೆ, ಏನು ಡೀಟೇಲ್ಸು ಪ್ರೊಸೆಸ್ ಹೇಗಿರುತ್ತೆ, ಏನೆಲ್ಲ ಚೇಂಜಸ್ಗಳು ಆಗಿರುತ್ತೆ, ಏನೆಲ್ಲ ಅಪ್ಡೇಟ್ಗಳು ಇರುತ್ತೆ, ಏನು ಮಿಸ್ಟೇಕ್ನ ಕೂಡ ಮಾಡಬೇಡಿ, ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೇನ್ ಥಿಂಗ್ ಎಲಿಜಿಬಿಲಿಟಿ ಆಯಿತಾ, ಯಾರು ರೌಂಡ್ ಟೂಗೆ ಅರ್ಹರಿರ್ತಾರೆ, ಅಂದರೆ ರೌಂಡ್ ಟೂಗೆ ಯಾರು ಎಲಿಜಿಬಲ್ ಇರ್ತಾರೆ ಅಂತ ಕೂಡ ನೀವು ನೋಡಿರ್ಬೋದು. ರೌಂಡ್ ಒನ್ನಲ್ಲಿ ನಿಮಗೆ ಸೀಟ್ ಬಂದಿದ್ರು, ಸೀಟ್ ಬಂದಿಲ್ಲದೆ ಇದ್ರು ಕೂಡ ನೀವು ರೌಂಡ್ ಟೂನಲ್ಲಿ ನೀವು ಭಾಗವಹಿಸ್ಬೋದು. ಸೀಟ್ ಬಂದಿದ್ರೆ ವರ್ಲ್ಡ್ ಮಾಡಿ ಭಾಗವಹಿಸ್ಬೋದು, ಸೀಟ್ ಬಂದಿಲ್ಲ ಅಂದರೆ ಯೂಶಲಿ ಭಾಗವಹಿಸ್ಬೋದು. ವಿತೌಟ್ ವರ್ಲ್ಡು ಯಾವುದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಕೂಡ ಈ ಬಾರಿ ಹೇಳಿದ್ದಾರೆ. ನೆಕ್ಸ್ಟ್ ನೀವು ಕನ್ಸೆಂಟ್ ಕೊಟ್ಟು ನೀವು ಕೂಡ ರೌಂಡ್ ಟೂಗೆ ಹೋಗ್ಬೋದು ಅಂತ. ಚಾಯ್ಸ್ 2, 3 ಆಯ್ಕೆ ಮಾಡಿರೋರು ನೀವು ಕೂಡ ರೌಂಡ್ ಟೂಗೆ ಅರ್ಹರಾಗ್ತೀರಾ. ಚಾಯ್ಸ್ 1 ಆಯ್ಕೆ ಮಾಡಿರೋರು ಸೀಟ್ ತೆಗೆದುಕೊಂಡ್ರೆ ಅವರು ಕೂಡ ನೀವು ಯಾವುದೇ ರೀತಿ ಸಿಟಿ ರೌಂಡ್ ಟೂಗೆ ನೀವು ಎಲಿಜಿಬಲ್ ಆಗೋದಿಲ್ಲ. ಇದು ಕೂಡ ಗೊತ್ತಿರುತ್ತೆ. ರೌಂಡ್ 2 ಪ್ರಕ್ರಿಯೆ ಏನು, ರೌಂಡ್ 2 ಹೇಗೆ ಶುರು ಆಗುತ್ತೆ ಅಂತ ಹೇಳಿ ನೋಡೋದಾದ್ರೆ, ರೌಂಡ್ 2 ಅಂದ್ಬಿಟ್ಟು ಆಪ್ಷನ್ ಎಂಟ್ರಿ ಇಲ್ಲಿ ಇರೋದಿಲ್ಲ, ಇರೋದಿಲ್ಲ. ಬಿಕಾಸ್ ಆಲ್ರೆಡಿ ನೀವು ಎಂಟ್ರಿ ಮಾಡಿರ್ತೀರ, ಇರೋದಿಲ್ಲ. ಕೆಲವೊಂದಕ್ಕೆ ಆಪ್ಷನ್ ಎಂಟ್ರಿ ಕೂಡ ಇರುತ್ತೆ. ಹೇಗೆ ಅಂದರೆ, ಇಲ್ಲಿ ಕೇವಲ ಮಾಡಿಫೈ ಆರ್ಡರ್ ಅಥವಾ ಡಿಲೀಟ್ ಕೂಡ ಮಾಡ್ಬೋದು. ಯಾವುದೇ ರೀತಿ ಹೊಸ್ದಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಇನ್ ಸಮ್ ಕೇಸಸ್ ಏನು ಮಾಡ್ತಾರೆ ಅಂದರೆ, ಹೊಸ್ದಾಗಿ ಅಡಿಷನಲ್ ಆಗಿ ಕೆಲವೊಂದು ಅಡಿಷನಲ್ ಕಾಲೇಜ್ಗಳು ಲೇಟಾಗಿ ಆ್ಯಡ್ ಆಗಿದ್ರೆ, ಲೇಟಾಗಿ ಅಪ್ಡೇಟ್ ಆಗಿದ್ರೆ ಅದಕ್ಕೆ ಮಾತ್ರ ನೀವು ಮಾಡಬೇಕಾಗಿರುತ್ತೆ. ಏನು ಸೇಮ್ ಇದೆ. ನಂತರ ನಿಮಗೆ ಸೇಮ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡ್ತಾರೆ. ನಿಮಗೆ ಆಪ್ಷನ್ ಎಂಟ್ರಿ ಎಷ್ಟು ಎಫೆಕ್ಟಿವ್ ಆಗಿ ಮಾಡಿದ್ರೆ ಅದು ಆ ರೀತಿ ಬರುತ್ತೆ. ನಂತರ ಮಾಕ್ ರಿಸಲ್ಟ್ ಬಂದ ನಂತರ ನೀವು ಆಪ್ಷನ್ಸ್ನ ಅಪ್ಡೇಟ್ ಮಾಡ್ಬೋದು. ನಂತರ ನಿಮಗೆ ಫೈನಲ್ ಅಲಾಟ್ಮೆಂಟ್ ಆಗುತ್ತೆ. ಹಿಂದೆ ಕೂಡ ಆಗಿದೆ ಅದೇ ರೀತಿ. ಮಾಕ್ ರಿಸಲ್ಟ್, ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ನಿಮಗೆ ಸೀಟ್ ಬಂದ ಮೇಲೆ ನೀವು ಮತ್ತೆ ಸೇಮ್ ಇದೇ ರೀತಿ ಚಾಯ್ಸ್ ಎಂಟ್ರಿ ಕೂಡ ಮಾಡಬೇಕಾಗತ್ತೆ. ಇಲ್ಲಿ ನೀವು ಚಾಯ್ಸ್ ಸೆಲೆಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಸೇಮ್ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಸೀಟ್ ಒಪ್ಕೊಂಡು ಅಕ್ಸೆಪ್ಟ್ ಆಗೋದು, ಚಾಯ್ಸ್ 2 ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡೋದು, ಚಾಯ್ಸ್ 3 ವಿತೌಟ್ ಹೋಲ್ಡ್ ಮಾಡೋದು, ಚಾಯ್ಸ್ 4 ಅಂದರೆ ನೀವು ಕಂಪ್ಲೀಟ್ಲಿ ವಿಡ್ರಾ ಮಾಡೋದು. ಈ ರೀತಿ ನಿಮಗೆ ಸೇಮ್ ಆಪ್ಷನ್ ಇರುತ್ತೆ. ಸ್ಟೆಪ್ 5 ನೀವು ಚಾಯ್ಸ್ ಎಂಟ್ರಿ ಮಾಡಿದರೆ ಸೀಟ್ ಅಕ್ಸೆಪ್ಟ್ ಮಾಡಿ ಫೀಸ್ ಪೇಮೆಂಟ್ ಮಾಡಿ ರಿಪೋರ್ಟ್ ಆಗಬೇಕು. ನೀವು ಮೆಡಿಕಲ್ ಆಲ್ರೆಡಿ ಹೇಳಿದ್ದಾರೆ, ಸೆಕೆಂಡ್ ರೌಂಡಿಗೆ ಹೋಗಬೇಕಂದ್ರೆ ಓನ್ಲಿ ಫಾರ್ MBBS ಕಾಸ್ಟ್ ಡೆಪಾಸಿಟ್ ಮಾಡಬೇಕು ಅಂತ. ಆ್ಯಂಡ್ ಮೇನ್ ಥಿಂಗ್, ಸೀಟ್ ಏನಾದರೂ ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಇಲ್ಲಿ ನೀವೇನಾದರೂ ಅಲ್ಲಿ ಮತ್ತೆ ನೀವು ಸೀಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋದರೆ ಅಲ್ಲಿ ಆ ಕೋರ್ಸಸ್ದು ಫೀಸ್ ಎಷ್ಟಿರುತ್ತೆ ಪೇ ಮಾಡಿ ನೀವು ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾಗುತ್ತೆ. ಅದು ಗ್ಯಾಪ್ ನೋಡ್ಕೊಳ್ಳಿ. ಸೇಮ್ ಇದೇ ರೀತಿ ನಿಮಗೆ ಚಾಯ್ಸ್ 1 ಎಂಟ್ರಿ ಮಾಡಿದ್ರೆ ಅಲಾಟ್ಮೆಂಟ್ ಆಗಿ ಹೋಗ್ತೀರಾ. ಕೆಲವೊಂದು ವೆಕೆಂಟ್ ಲಿಸ್ಟ್ ಪಬ್ಲಿಷ್ ಆಗೋದು ಅಥವಾ ಹೊಸ ಕಾಲೇಜುಗಳು ಹೊಸ ಕೋರ್ಸಸ್ ಆ್ಯಡ್ ಆದರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈ ಹೊಸದಾಗಿ ನೀವು ಯಾವುದೇ ರೀತಿ ಸೆಕೆಂಡ್ ರೌಂಡಲ್ಲಿ ನೀವು ಹೊಸದಾಗಿ ಕಾಲೇಜಸ್ಗಳನ್ನು ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಅದು ಕೂಡ ಗ್ಯಾಪ್ ನೋಡ್ಕೊಳ್ಳಿ. ರೌಂಡ್ ಪ್ರಕ್ರಿಯೆಯಲ್ಲಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಲಾಗಿನ್ ಆಗಿ ನೀಟಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡೋದು, ನಂತರ ಎಲ್ಲ ಕೂಡ ಚೆಕ್ ಮಾಡ್ಕೊಳ್ಳೋದು, ಡೇಟ್ಗಳನ್ನು ಫಾಲೋ ಅಪ್ ಮಾಡೋದಾಗಿರ್ಬೋದು, ಎಲ್ಲ ಕೂಡ ಮಾಡಬೇಕಾಗತ್ತೆ. ಫೀಸ್ ಪೇ ಮಾಡಿದ್ರೆ ಸೀಟ್ ಕ್ಯಾನ್ಸಲ್ ಆಗ್ಬೋದು. ಮಾಕ್ ರಿಸಲ್ಟ್ನ ನೀವು ಇಗ್ನೋರ್ ಮಾಡಬೇಡಿ, ಅದನ್ನು ಕೂಡ ನೀಟಾಗಿ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ನಿಮಗೆ ಎಲ್ಲ ಮಾಹಿತಿ ಬೇಕಾದರೆ KE ಅಫಿಷಿಯಲ್ ಮಾಹಿತಿಯನ್ನು ನೋಡಿ. ಆ್ಯಂಡ್ ಡೌಟ್ಸ್ ಇದ್ದರೆ KE ಹೆಲ್ಪ್ ಲೈನ್ ಕೂಡ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.